ಆಕೆ ಇಬ್ಬರು ಮಕ್ಕಳ ತಾಯಿ. ಆತ ಒಬ್ಬ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್. ತನ್ನ ಕೌಟುಂಬಿಕ ಸಮಸ್ಯೆಯಿಂದ ಪತಿಯ ವಿರುದ್ಧ ದೂರು ನೀಡಲು ಬಂದಿದ್ದ ಮಹಿಳೆಯ ಮೇಲೆ ಕಣ್ಣಾಕಿದ್ದ ಪೊಲೀಸಪ್ಪ ಆಕೆಯನ್ನೇ ಪಟಾಯಿಸಿದ್ದು ಇದೀಗ ಪತಿ ಮಕ್ಕಳು ಬೀದಿ ಪಾಲಾಗಿದ್ದಾರೆ. ಹೌದು, ಆಂಟಿ ಹಾಗೂ ಪೊಲೀಸಪ್ಪನ ಪ್ರೇಮ ಪುರಾಣಕ್ಕೆ ಚೆನ್ನಾಗಿ ಇದ್ದ ಒಂದು ಕುಟುಂಬ ನುಚ್ಚುನೂರಾಗಿದೆ. ನ್ಯಾಯ ಒದಗಿಸಬೇಕಾದವರೇ ಈ ಹಂತಕ್ಕೆ ಬೆಳೆದು ಒಂದು ಕುಟುಂಬವನ್ನ ಬೀದಿಗೆ ತಂದು ನಿಲ್ಲಿಸಿದೆ. ಈತ ಭೀಮಾಶಂಕರ ಹೋಳ್ಕರ. ಕಳೆದ 10 ವರ್ಷಗಳ ಹಿಂದೆ ಭೀಮಾಶಂಕರ ವಿಜಯಪುರ ಜಿಲ್ಲೆಯ ಕುಲ್ಹಾರ ಪಟ್ಟಣದ ಅನುರಾಧ ಎಂಬವರ ಜೊತೆ ಮದುವೆಯಾಗಿದ್ದ. ಮನೆ ತಗೊಂಡ್ಲು, ಮಕ್ಕಳು ತಗೊಂಡ್ಲು, ಎಲ್ಲನೂ ತಗೊಂಡ್ಲು. ಇನ್ನು ಎಲ್ಲ ಹೋಗ್ಲಿ ಬಿಡು ಅಂತ ನಾನು ಸುಮ್ಮನೆ ಇದ್ರೆ ನನ್ನ ಮ್ಯಾಗ ಒಂದ್ರ ಮ್ಯಾಗ ಒಂದು ಕೇಸ್ ಮಾಡಕತ್ತಾಳ. ಅದು ಮಾಗಡಿ ರೋಡ್ ಪೊಲೀಸ್ ಸ್ಟೇಷನ್ ಬೆಂಗಳೂರಲ್ಲಿ ಸುಳ್ಳು ಕೇಸ್ ದಾಖಲೆ ಮಾಡ್ಯಾಳ ನನ್ನ ಮೇಲೆ. ನಾನು ಹೊಡಿತೀನಿ ಬಡಿತೀನಿ ಅದೇಂತ ಹೇಳ್ತಾ ಇದ್ದಾಳ. ಮನೋಹರ್ ರಾಮಚಂದ್ರ ಕಂಚಗಾರ, ಬಾಗೇವಾಡಿ PSI ಟೌನ್ದಲ್ಲಿ ಇದ್ದಾರೆ ರೀ, ಸಿವಿಲ್ ಆಗ್ಯದಾರ ಅವರು. ಅವ್ರ ಜೊತೆ ಸಂಬಂಧ ಇಟ್ಕೊಂಡು ನಮ್ಗೆ ಈ ಥರ ಧಮಕಿ ಹಾಕ್ಲಕತ್ತಾಳ್ರಿ. ನೀ ಏನು ನನ್ನದೇನು ಆಗಲ್ಲ ಅನ್ನತ್ತ ಹೇಳ್ಯಾಳ್ರಿ. ನಾ ಎಲ್ಲರ ಹತ್ರನೂ ಹೋದೆ, ನನಗೆ ಎಲ್ಲಿಯೂ ನ್ಯಾಯ ಸಿಗಲಿಲ್ಲ. ಆರಂಭದ 5 ವರ್ಷ ಸಂಸಾರ ಚೆನ್ನಾಗಿಯೇ ಇತ್ತು. ಆಮೇಲೆ ಇವರ ಮಧ್ಯೆ ವಿರಸ ಶುರುವಾಗಿದೆ. ಈ ಹಿನ್ನೆಲೆ ಪತಿಯ ವಿರುದ್ಧ ಪತ್ನಿ ಅಲ್ಮೇಲ ಠಾಣೆಯಲ್ಲಿ ದೂರು ನೀಡಲು ಠಾಣಾ ಮೆಟ್ಟಿಲೇರಿದ್ದಾಳೆ. ಈ ವೇಳೆ ವಿಚಾರಣೆಯ ನೆಪದಲ್ಲಿ ಠಾಣಾ PSI ಆಗಿದ್ದ ಮನೋಹರ್ ಕಂಚಗಾರ್ ಅನುರಾಧಳ ಮೊಬೈಲ್ ನಂಬರು ಪಡೆದುಕೊಂಡಿದ್ದಾನೆ. ಇವರ ಫೋನ್ ಸಂಭಾಷಣೆ ಸಲುಗೆಯಿಂದ ಇದ್ದು ಅನೈತಿಕ ಸಂಬಂಧಕ್ಕೆ ದಾರಿ ಮಾಡಿಕೊಟ್ಟಿದೆ ಎನ್ನುವ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಇದೆಲ್ಲದರ ಬಳಿಕ 2023ರಲ್ಲಿ ಭೀಮಾಶಂಕರ್ ಹಾಗೂ ಪತ್ನಿ ತಮ್ಮಿಬ್ಬರು ಮಕ್ಕಳ ಜೊತೆ ಬೆಂಗಳೂರಿಗೆ ಬಂದು ನೆಲೆಸುತ್ತಾರೆ. ಕೌಟುಂಬಿಕ ಕಲಹದಿಂದ ನೊಂದು ಹೋಗಿದ್ದ ಭೀಮಾಶಂಕರ್ ತನ್ನ ಪಿತ್ರಾರ್ಜಿತ ಆಸ್ತಿಯನ್ನ ಮಾರಿ ಬೆಂಗಳೂರಿನಲ್ಲಿ ಒಂದು ಮನೆಯನ್ನ ಪತ್ನಿ ಅನುರಾಧ ಹೆಸರಿನಲ್ಲಿ ಖರೀದಿ ಮಾಡ್ತಾನೆ. ಹಾಗಿದ್ರೂ ಇವರ ಸಂಸಾರದಲ್ಲಿ ಯಾವುದೇ ರೀತಿಯ ಬದಲಾವಣೆ ಆಗಲ್ಲ. ಪತ್ನಿ ಹಾಗೂ PSI ಮನೋಹರ್ ನಡೆಸಿದ ಮಾತುಕತೆ, ವಾಟ್ಸ್ಆಪ್ ಚಾಟಿಂಗ್ ಎಲ್ಲವೂ ಬಯಲಾಗಿದೆ. ಇವೆಲ್ಲದ್ರಿಂದ ನೊಂದ ಭೀಮಾಶಂಕರ್ ತನ್ನ ಮಕ್ಕಳನ್ನ ಕೂಡ ಬಿಟ್ಟು ತಮ್ಮ ಊರಿಗೆ ಹಿಂದಿರುಗುತ್ತಾನೆ. ಈ ಹಿನ್ನೆಲೆ ಅನುರಾಧ ಮನೆಗೆ ಬರುತ್ತಿದ್ದ PSI ಮನೋಹರ ಮಕ್ಕಳಿಗೂ ಕೂಡ ಶೂ ಕಾಲಲ್ಲಿ ಒದ್ದು ಹಲ್ಲೆ ಮಾಡಿರುವ ಆರೋಪಗಳು ಕೇಳಿ ಬರ್ತಾ ಇದೆ. ಈ ಕುರಿತು ಬಸವನ ಬಾಗೇವಾಡಿ ಠಾಣೆಯಲ್ಲಿ PSI ಮನೋಹರ್ ವಿರುದ್ಧ ಸೂಕ್ತ ಕ್ರಮಕ್ಕೆ ಭೀಮಾಶಂಕರ್ ಕುಟುಂಬ ಆಗ್ರಹಿಸಿದೆ. ಇನ್ನು ಭೀಮಾಶಂಕರ್ ಹಾಗೂ ಆತನ ತಾಯಿಗೆ ಅನುರಾಧ ಬೆದರಿಕೆ ಆಗುತ್ತಿರುವ ದೂರುಗಳು ಕೂಡ ಕೇಳಿ ಬರ್ತಾ ಇದೆ. ಪ್ರಕರಣ ಸಂಬಂಧ ಜಿಲ್ಲಾ ಪೊಲೀಸ್ ಇಲಾಖೆ ಸಂಪೂರ್ಣ ತನಿಖೆ ನಡೆಸ್ತಾ ಇದೆ. ಒಟ್ಟಿನಲ್ಲಿ ಪತ್ನಿಯ ಪರ ಪುರುಷ ಮೋಹ ಇಡೀ ಕುಟುಂಬಕ್ಕೆ ಕಂಟಕವಾಗಿ ಪರಿಣಮಿಸಿದೆ. ಅನುರಾಧ ಅದಲ್ರಿ ನನ್ನ ಸಸಿ, ಅಲ್ಲಿ ಇರ್ಲಕ್ಕ ಮೊಮ್ಮಕ್ಕಳದ ಸಸಿ ಅದ ಮಗ ಅದಂತ ಕೊಟ್ಕೊಂಡು ಹೊಂಟೀನಿ. ಆ ಮನೆ ಗೂರದ ಆಸ್ತಿ ಮಾರಿ ಆಸ್ತಿ ಮನೆ ಕೊಟ್ಟೀನಿ ಅಂದ ಗಂಡಗ ಮಾಡ್ಕೊತೀನಿ. ಅದ ಮಾತಿಗೆ ಪೊಲೀಸ್ ಸ್ಟೇಷನ್ ತೋರಿಸ್ತಾಳ. ಅನ್ನೋ ಸಂಬಂಧ ಇಟ್ಕೊಂಡು ಅಂದಾಗ ನನ್ನ ಸುದ್ದಿ ತಟ್ಟಿತ್ತು. ನಾನು ನೋಡಿ 2 ತಿಂಗಳ ತನಕ ಊಟ ಮಾಡಿಲ್ಲ ನಾನು. ಅದು ಸಲಗ ನಮ್ಗೆ ಭಾಳ ಟಾರ್ಚರ್ ಆಗ್ಯದ. ನನಗೆ ಏನಿಲ್ಲ ನ್ಯಾಯ ಕೊಡಿಸ್ರಿ, ಎಲ್ಲಿ ಹೋದ್ರೂ ನ್ಯಾಯ ಸಿಕ್ಕಿಲ್ಲ.